ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ KCT ರಿಸಲ್ಟ್ಸ್ ಅನೌನ್ಸ್ ಮಾಡಿದ್ಮೇಲೆ ತುಂಬ ಸ್ಟೂಡೆಂಟ್ಸ್ಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ. ಏನು ಅವರ ಕ್ಯಾಟಗರಿ 2A 1 ಜನರಲ್ 3B ಮತ್ತು SC ST ಈ ರೀತಿ ಡಿಫ್ರೆಂಟ್ ಆಗಿರುತ್ತೆ. ಆದರೆ ಅವ್ರಿಗೆ ಅಲಾಟ್ ಆಗಿರೋ ಸೀಟು GM ಇರುತ್ತೆ. ಸೊ ಇದು ಯಾವ ಕಾರಣದಿಂದ ಆಗಿದೆ, ನಿಮ್ದೇನಾದರೂ ಮಿಸ್ಟೇಕ್ಸ್ ಇದೆಯಾ ಅಥವಾ ಇದನ್ನು ಯಾವ ರೀತಿ ಕರೆಕ್ಟ್ ಮಾಡ್ಕೊಳ್ಳೋದು, ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. ಇದೇ ಥರ ನಿಮಗೂ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ, ಜಾಸ್ತಿ ಕಮೆಂಟ್ಸ್ ಬಂತು ಅಂತ ಹೇಳಿದ್ರೆ ನಾನು ಈ ರೀತಿ ಡೆಡಿಕೇಟೆಡ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ದಟ್ ನಿಮಗೆ ಆ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಆದ್ದರಿಂದ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮ್ಮ KCT ಕೌನ್ಸಿಲಿಂಗ್ ಮುಗಿಯೋ ತನಕ ನಮ್ಮ ಚಾನಲಲ್ಲಿ ಗೈಡೆನ್ಸ್ ಇರುತ್ತೆ. ಸೊ ನೆಕ್ಸ್ಟು, ಈಗ ತುಂಬ ಸ್ಟೂಡೆಂಟ್ಸ್ಗೆ ಈಗ ಈ ರೀತಿ ಒಂದು ಅಲಾಟ್ಮೆಂಟ್ ಆರ್ಡ್ರಲ್ಲಿ ಈ ರೀತಿ ನೀವು ನೋಡ್ಬೋದು. ಇಲ್ಲಿ ಸ್ಪೆಷಲ್ ಕ್ಯಾಟಗರಿ, ಇಲ್ಲಿ ವೆರಿಫೈಡ್ ಕ್ಯಾಟಗರಿ ಅಂತ ಇರುತ್ತಲ್ಲ, ಇಲ್ಲಿ ಆಲ್ಮೋಸ್ಟ್ ಸುಮಾರು ಜನ ಮೆಸೇಜ್ ಮಾಡಿದ್ದೀರಿ ನೆನ್ನೆ ವಾಟ್ಸಪ್ಪಲ್ಲಿ ಇರ್ಬೋದು ಅಥವಾ ಕಮೆಂಟ್ಸಲ್ಲಿ ಇರ್ಬೋದು. ಸೊ GM ಅಂತ ಅಲಾಟ್ ಆಗಿದೆ, ಈ ರೀತಿ 2AG ಅಲಾಟ್ ಆಗಿಲ್ಲ, ಅಥವಾ 1 ಜನರಲ್ಲು ಅಥವಾ 2 ಜನರಲ್ಲು ಅಥವಾ 3B ಜನರಲ್ಲು, ಈ ರೀತಿ ಸ್ಪೆಷಲ್ ಕ್ಯಾಟಗರಿ ಇರುತ್ತಲ್ಲ, ಸೊ ಇದು ಅಲಾಟ್ ಆಗಿಲ್ಲ ಅಂತ ತುಂಬ ಸ್ಟೂಡೆಂಟ್ಸು ವಾಟ್ಸಪ್ಪಲ್ಲಿ ಮತ್ತು ಯೂಟ್ಯೂಬಲ್ಲೆಲ್ಲ ಕಮೆಂಟ್ ಮಾಡಿದ್ರಿ. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ಬೇಕಾದರೆ ನೀವು 1.5x ಅಥವಾ 2x ಹಾಕ್ಕೊಂಡು ಸೊ ವೀಡಿಯೋಸ್ ನೋಡಿದ್ರು ಅಂತ ಹೇಳಿದ್ರೆ ನಿಮಗೆ ಟೈಮ್ ಸೇವ್ ಆಗುತ್ತೆ. ಸೊ ಅದಿರಲಿ. ಮೊದಲನೇದಾಗಿ ಇದು ಯಾಕೆ ಆಗಿದೆ ಅಂತ ಹೇಳಿದ್ರೆ, ನೀವು ಆಪ್ಷನ್ ಎಂಟ್ರಿಲಿ ಸ್ವಲ್ಪ ಮಿಸ್ಟೇಕ್ಸ್ನ ಮಾಡಿರ್ತೀರ, ಅಥವಾ ಮಿಸ್ಟೇಕ್ಸ್ ಮಾಡಿಲ್ಲದೆ ಇದ್ರೂ ನಿಮ್ಮ ರ್ಯಾಂಕ್ ಚೆನ್ನಾಗಿದ್ದು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ನಿಮ್ಮ ರ್ಯಾಂಕ್ ತಕ್ಕಂತೆ ನೀವು ಆಪ್ಷನ್ ಎಂಟ್ರಿ ಮಾಡಿತ್ತು ಅಂತ ಹೇಳಿದ್ರೆ ನಿಮಗೆ ಈ ರೀತಿ ಆಗಿರುತ್ತೆ. ಸೊ ಅದಕ್ಕೂ ಮುಂಚೆ ಸಾಫ್ಟ್ವೇರು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮಗೆ ಗೊತ್ತಾಯಿತು ಅಂತ ಹೇಳಿದ್ರೆ, ನೀವು ನೆಕ್ಸ್ಟು ಏನು ಮಿಸ್ಟೇಕ್ಸ್ ಮಾಡಿದ್ದೀರಾ ಅದನ್ನು ಕರೆಕ್ಟ್ ಮಾಡ್ಕೋಬೋದು. ಈಗ ಸಾಫ್ಟ್ವೇರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟು ನಿಮ್ಮ ರ್ಯಾಂಕ್ ಎಷ್ಟೇ ಇರಲಿ, ನಿಮ್ಮ ರ್ಯಾಂಕ್ 5000 ಇರಲಿ, 10,000 ಇರಲಿ, 1,00,000 ಇರಲಿ, ಎಷ್ಟೇ ಇದ್ರೂ ಈ ರೀತಿ ಪ್ರೋಸೆಸ್ಸು ಇರುವಂಥದ್ದು. ಸೊ ಗಮನಿಟ್ಟು ಕೇಳಿಸ್ಕೊಳ್ಳಿ, ಹೇಳ್ಕೊಡ್ತೀನಿ. ಫಸ್ಟು ಅದು ಸಾಫ್ಟ್ವೇರ್ ಏನು ಮಾಡುತ್ತೆ, ನಿಮ್ಮ ರ್ಯಾಂಕ್ಗೆ ಅಲ್ಲಿ ಸಾಫ್ಟ್ವೇರ್ ರನ್ ಆಗುತ್ತಲ್ಲ, ಅದು ಫಸ್ಟು GM ಚೆಕ್ ಮಾಡುತ್ತೆ. ಪ್ರತಿಯೊಬ್ರಿಗೂ ಫಸ್ಟು ಚೆಕ್ ಮಾಡೋದು ಅದು GM ನಿಮಗೆ GM ಅಲಾಟ್ ಮಾಡೋಕ್ಕೆ ನೋಡುತ್ತೆ. ಅಲ್ಲೂ ಅಲಾಟ್ ಆಗಲಿಲ್ವಾ, ನೆಕ್ಸ್ಟು ಈ ರೀತಿ ಸ್ಪೆಷಲ್ ಕ್ಯಾಟಗರಿ ಅಂದರೆ 1 ಜನರಲ್, 1A 2A 2B 3B SC ST ಈ ರೀತಿ ನೆಕ್ಸ್ಟ್ ಕ್ಯಾಟಗರಿಗೆ ಹೋಗುತ್ತೆ. ಅಕಸ್ಮಾತ್ ಇಲ್ಲೂ ಸಿಗಲಿಲ್ವಾ, ನೆಕ್ಸ್ಟು ರಿಸರ್ವೇಷನ್ಗೆ ಹೋಗುತ್ತೆ. 1 ಕನ್ನಡ ಮೀಡಿಯಮ್ಮು, ರೂರಲ್ ಕೋಟಾ, ಹೈದರಾಬಾದ್ ಕೋಟಾ, ಈ ರೀತಿ ನೆಕ್ಸ್ಟು ರಿಸರ್ವೇಷನ್ಗೆ ಹೋಗೋದು. ಈ ರೀತಿ ನಿಮ್ಮ ಅಲಾಟ್ಮೆಂಟ್ ಪ್ರೋಸೆಸ್ ಇರುತ್ತೆ. ಸೊ ಈಸಿಯಾಗಿ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಫಸ್ಟು ಪ್ರತಿಯೊಬ್ರಿಗೂ ಈಗ ನಿಮ್ಮ ರ್ಯಾಂಕ್ ಅರೌಂಡ್ 40K ಇತ್ತು ಅಂತ ಅಂದ್ಕೊಳ್ಳಿ. ಫಸ್ಟು ಅದು GM ಟ್ರೈ ಮಾಡುತ್ತೆ. GM ಜಾಸ್ತಿ ಸ್ಟೂಡೆಂಟ್ಸು ನಿಮ್ಮ ಕಾಲೇಜಲ್ಲೇ GM ಕ್ಯಾಟಗರಿ ಇರೋರು, ನಿಮಗಿಂತ ರ್ಯಾಂಕು ಚೆನ್ನಾಗಿರೋರು ಈ ಒಂದು ಕಾಲೇಜ್ಗೆ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಹಾಕಿತ್ತು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅವ್ರಿಗೆ ಅಲಾಟ್ ಆಗುತ್ತೆ. ಅವಾಗ ಏನಾಗುತ್ತೆ, ನಿಮಗೆ GM ಸಿಗಲ್ಲ. ನೆಕ್ಸ್ಟು ಸ್ಪೆಷಲ್ ಕ್ಯಾಟಗರಿಲಿ ಚೆಕ್ ಮಾಡುತ್ತೆ. 2A 2B SC ST ಈ ರೀತಿ ಸ್ಪೆಷಲ್ ಕ್ಯಾಟಗರಿಲಿ ಚೆಕ್ ಮಾಡಿದಾಗ ಇಲ್ಲಿ ಸಿಗುತ್ತಾ, ನೆಕ್ಸ್ಟ್ ಇಲ್ಲೂ ಅಲಾಟ್ ಮಾಡುತ್ತೆ. ಅಕಸ್ಮಾತ್ ಇಲ್ಲೂ ಸಿಗಲಿಲ್ವಾ, ನೆಕ್ಸ್ಟು ರಿಸರ್ವೇಷನ್ಗೆ ಹೋಗುತ್ತೆ. ಕನ್ನಡ ಮೀಡಿಯಮ್ಮು, ರೂರಲ್ ಕೋಟಾ, ಈ ರೀತಿ ರಿಸರ್ವೇಷನಲ್ಲಿ ಅಲಾಟ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಫಸ್ಟು GM ಅಲಾಟ್ ಮಾಡುತ್ತೆ, ನೆಕ್ಸ್ಟು ಈ ರೀತಿ ಕ್ಯಾಟಗರಿ ವೈಸು, ನೆಕ್ಸ್ಟು ರಿಸರ್ವೇಷನ್ನು, ನೆಕ್ಸ್ಟು ಹೈದರಾಬಾದ್ ಕರ್ನಾಟಕ, ಈ ರೀತಿ ನಿಮಗೆ ಕ್ಯಾಟಗರಿ ವೈಸು ಅದು ಅಲಾಟ್ ಮಾಡುವಂಥದ್ದು. ನಿಮಗೆ GM ಅಲಾಟ್ ಆಗಿದೆ ಅಂತ ಹೇಳಿದ್ರೆ ನಿಮಗೆ ವೆಲ್ ಆ್ಯಂಡ್ ಗುಡ್. ಯಾಕೆ ಅಂತ ಹೇಳಿದ್ರೆ ನಿಮಗೆ ಇನ್ನೊಂದು ಎಕ್ಸ್ಟ್ರಾ ಚಾನ್ಸ್ ಇದೆ, ನೀವು ಮಾರ್ಕ್ ರೌಂಡಲ್ಲಿ ಎಡಿಟ್ ಮಾಡ್ಕೋಬೋದು. ಯಾಕೆ ಅಂತ ಹೇಳಿದ್ರೆ GM ಕಟ್ ಆಫ್ನ ನೋಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಿರ್ತೀರ, ಅಥವಾ ರ್ಯಾಂಡಮ್ ಆಗಿ ಆಪ್ಷನ್ ಎಂಟ್ರಿ ಮಾಡಿರ್ತೀರ. ಆದ್ದರಿಂದ ನೀವು ಈಗ ಚಾನ್ಸ್ನ ಕೊಟ್ಟಿದ್ದಾರಲ್ವ, ನೀವು GM ಕಟ್ ಆಫ್ ನೋಡ್ಕೊಂಡು ಮಾಡೋದು ಬದಲು ನೀವು ನಿಮ್ಮ ಕ್ಯಾಟಗರಿ ವೈಸ್ ಕಟ್ ಆಫ್ನ ನೋಡಿಕೊಂಡು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ನ ರೆಡಿ ಮಾಡಿದ್ರು ಅಂತ ಹೇಳಿದ್ರೆ ನಿಮಗೆ ಯಾವುದೇ ರೀತಿ ನೆಕ್ಸ್ಟ್ ಪ್ರಾಬ್ಲಮ್ ಆಗೋಲ್ಲ. ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಈಗ ವಿತ್ ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ ನಿಮಗೆ ಯಾವ ರೀತಿ ಅಲಾಟ್ಮೆಂಟ್ ಪ್ರೋಸೆಸ್ಸು ನಡೆದಿದೆ ಅಂತ. ಈಗ ಒಬ್ಬ ಸ್ಟೂಡೆಂಟ್ ರ್ಯಾಂಕು ಎಷ್ಟಿದೆ, ಅರೌಂಡ್ 50K ಇದೆ ಅಂತ ಅಂದ್ಕೊಳ್ಳಿ. ಸುಮ್ಮನೆ ಎಕ್ಸಾಂಪಲ್ಗೆ ಹೇಳ್ತಿರೋದು ನಾನು. ಸೊ 50K ಇದೆ. ಇವರ ಕ್ಯಾಟಗರಿ ಎಷ್ಟಿದೆ, 2A ಜನರಲ್ ಇದೆ ಇವ್ರ ಕ್ಯಾಟಗರಿ. ಸೊ ಈಗ 2A ಜನರಲ್ ಇದೆ. ಇವರು ಈ ರೀತಿ ಇವರ ಕಾಲೇಜ್ ಲಿಸ್ಟ್ನ ರೆಡಿ ಮಾಡಿದ್ದಾರೆ. ಇವರು ಫಸ್ಟು RV ಹಾಕಿದ್ದಾರೆ, BMS ಹಾಕಿದ್ದಾರೆ, BIT ಹಾಕಿದ್ದಾರೆ, ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, PES, ದಯಾನಂದ್ ಸಾಗರ್, SJC ಕಾಲೇಜು, ಅರೌಂಡ್ 6 ಕಾಲೇಜ್ನ ಆ್ಯಡ್ ಮಾಡಿದ್ದಾರೆ. ಸೊ ಸಾಫ್ಟ್ವೇರ್ ಯಾವ ರೀತಿ ವರ್ಕ್ ಆಗುತ್ತೆ, ಫಸ್ಟು RVಗೆ ಬರುತ್ತೆ. ಸೊ RVಲಿ ಬೇರೆ ಸ್ಟೂಡೆಂಟ್ಸು ಈ ಕಾಲೇಜ್ಗೆ ಜಾಸ್ತಿ ಜನ ಅಪ್ಲೈ ಮಾಡಿದ್ದಾರೆ. ಅಂದರೆ ನಿಮ್ಮ ರ್ಯಾಂಕ್ಗಿಂತ ಚೆನ್ನಾಗಿರೋ ನಿಮ್ಮ ರ್ಯಾಂಕ್ಗಿಂತ ಅವರ ರ್ಯಾಂಕು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅವ್ರಿಗೆ ಅಲಾಟ್ ಆಗುತ್ತೆ. ಅಕಸ್ಮಾತ್ ಅವ್ರದ್ದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಿಮ್ಮದಕ್ಕೆ ಅಲಾಟ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಫಸ್ಟು RV ಕಾಲೇಜಲ್ಲಿ ಬರುತ್ತೆ. ಸೊ ಫಸ್ಟು ಚೆಕ್ ಮಾಡೋದು GM ನಿಮಗೆ ಸೀಟ್ ಅಲಾಟ್ ಆಗುತ್ತೆ ಅಂತ ಟ್ರೈ ಮಾಡುತ್ತೆ. GM ಅಲಾಟ್ ಆಗಲಿಲ್ವಾ, ನೆಕ್ಸ್ಟು ಕ್ಯಾಟಗರಿಗೆ ಹೋಗುತ್ತೆ. ಸೊ ಕ್ಯಾಟಗರಿಲೂ ಅಲಾಟ್ ಆಗಲಿಲ್ವಾ, ನೆಕ್ಸ್ಟು ರಿಸರ್ವೇಷನ್ಗೆ ಹೋಗುತ್ತೆ.
ಈ ರೀತಿ ಕ್ಯಾಟಗರಿ ವೈಸು ನಿಮಗೆ ಅಲಾಟ್ ಮಾಡ್ತಾ ಬರೋದು. ಈಗ RV ಕಾಲೇಜಲ್ಲಿ ನಿಮಗೆ ಸೀಟು ಕ್ಯಾಟಗರಿಲೂ ಸಿಗಲ್ಲ, ರಿಸರ್ವೇಷನಲ್ಲೂ ಸಿಗಲ್ಲ ಮತ್ತು GM ಕ್ಯಾಟಗರಿಲೂ ಸಿಗಲ್ಲ. ಆವಾಗ ಏನು ಮಾಡುತ್ತೆ, ನೆಕ್ಸ್ಟು BMS ಕಾಲೇಜಲ್ಲೂ ಸೇಮ್ GMಲ್ಲಿ ಚೆಕ್ ಮಾಡುತ್ತೆ, ಕ್ಯಾಟಗರಿ ವೈಸ್ ಚೆಕ್ ಮಾಡುತ್ತೆ, ನೆಕ್ಸ್ಟು ರಿಸರ್ವೇಷನ್ ಚೆಕ್ ಮಾಡುತ್ತೆ. ಈ ರೀತಿ ಪ್ರತಿಯೊಂದು ಕಾಲೇಜಲ್ಲೂ ಚೆಕ್ ಮಾಡುತ್ತೆ. ಈಗ BITಲಿ ರ್ಯಾಂಕು ಬೇರೆ ಸ್ಟೂಡೆಂಟ್ಸು ನಿಮಗಿಂತ ಚೆನ್ನಾಗಿರೋರು ಅಪ್ಲೈ ಮಾಡಿರಲ್ಲ. ಏನು ಕಟ್ ಆಫು ಆಬ್ವಿಯಸ್ಲಿ ಇನ್ಕ್ರೀಸ್ ಆಗುತ್ತೆ. ಆವಾಗ ಏನಾಗುತ್ತೆ, BITಲಿ ನೀವು GMಲ್ಲಿ ಚೆಕ್ ಮಾಡುತ್ತಲ್ವ ಫಸ್ಟು ಒಂದು ಸಾಫ್ಟ್ವೇರು. ಸೊ ನಿಮಗೆ GMಲ್ಲೇ ಅಲಾಟ್ ಆಯಿತು ಅಂತ ಹೇಳಿದ್ರೆ ನಿಮ್ಮ ಅಲಾಟ್ಮೆಂಟ್ ಆರ್ಡ್ರಲ್ಲಿ GM ಅಂತಲೇ ತೋರಿಸೋದು ಆಬ್ವಿಯಸ್ಲಿ. ನೆಕ್ಸ್ಟು ಅಕಸ್ಮಾತು GMಲ್ಲಿ ಚೆಕ್ ಮಾಡಿದಾಗ ಅದಕ್ಕೆ ಅಲಾಟ್ ಆಗಿಲ್ಲ ನಿಮ್ಮ ರ್ಯಾಂಕ್ಗೆ, ನೆಕ್ಸ್ಟ್ ಏನು ಮಾಡುತ್ತೆ, ಕ್ಯಾಟಗರಿಲಿ ಚೆಕ್ ಮಾಡುತ್ತೆ. ಅಕಸ್ಮಾತು 2AGಗೆ ಅಲಾಟ್ ಆಯಿತಾ, ನೆಕ್ಸ್ಟು ನಿಮ್ಮ ಅಲಾಟ್ಮೆಂಟ್ ಆರ್ಡ್ರಲ್ಲಿ 2AG ಅಂತ ಬರುತ್ತೆ. ಅಕಸ್ಮಾತು 2AG ಆಗಲಿಲ್ಲ, ನಿಮಗೆ ಕನ್ನಡ ಮೀಡಿಯಮ್ ಅಲಾಟ್ ಆಯಿತಾ, ನೆಕ್ಸ್ಟು ಕನ್ನಡ ಮೀಡಿಯಮ್ ಅಂತ ಬರುತ್ತೆ. ಸೊ ಈ ರೀತಿ ಅಲಾಟ್ಮೆಂಟ್ ಪ್ರೋಸೆಸ್ಸು ನಿಮ್ಮ ಆಪ್ಷನ್ ಟ್ರೀ ರಿಸಲ್ಟ್ಸಲ್ಲಿ ವರ್ಕ್ ಆಗಿರೋದು. ಸೊ ಫಸ್ಟ್ ರೌಂಡಲ್ಲೂ ಇದೇ ರೀತಿ ವರ್ಕ್ ಆಗುತ್ತೆ. ನೀವೇನು ಮಾಡಬೇಕು, ಕಟ್ ಆಫ್ನ ತೊಗೋಬೇಕು ಲಾಸ್ಟ್ ಇಯರ್ದು. ಸೊ ಕ್ಯಾಟಗರಿ ವೈಸ್ ಕಟ್ ಆಫ್ ಬೇಕು ಅಂತ ಹೇಳಿದ್ರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ಪರ್ಚೇಸ್ ಮಾಡ್ಬೋದು. ಸೊ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ ಕಾಲೇಜ್ ಲಿಸ್ಟ್ನ ಯಾವ ರೀತಿ ಮಾಡೋದು. ಕ್ಯಾಟಗರಿ ವೈಸ್ ಇರುತ್ತೆ, CS, AML, ತ್ರಿಬಲ್ EC, ಮೆಕ್ಯಾನಿಕಲ್ಲು, ಸಿವಿಲ್ ಎಲ್ಲ ಇರುತ್ತೆ. ಸೊ ಈಗ ಅದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟು ನೀವು ಯಾವ ರೀತಿ ಮಾಡಬೇಕು, ಫಸ್ಟು ಕಟ್ ಆಫ್ನ ನೋಡ್ಕೋಬೇಕು ಲಾಸ್ಟ್ ಇಯರ್ದು. ಸೊ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ಕಟ್ ಆಫ್ನ ಯಾವ ರೀತಿ ನೀವು ಅನಲೈಸ್ ಮಾಡ್ತೀರಾ ಆ ರೀತಿ ನಿಮ್ಮ ಕಾಲೇಜ್ ಲಿಸ್ಟು ರೆಡಿ ಆಗುತ್ತೆ. ಸೊ ನೀವು ಕರೆಕ್ಟಾಗಿ ಕಟ್ ಆಫ್ನ ನೋಡ್ಕೊಂಡು ಕಾಲೇಜ್ ಲಿಸ್ಟ್ನ ಮಾಡ್ತು ಅಂತ ಹೇಳಿದ್ರೆ ನಿಮ್ಮ ರ್ಯಾಂಕ್ ತಕ್ಕಂತೆ ನಿಮಗೆ ಕಾಲೇಜ್ ಸಿಗ್ತಾ ಹೋಗುತ್ತೆ. ಸೊ ಆದ್ದರಿಂದ ನೀವು ಕಟ್ ಆಫ್ನ ನೋಡಿಕೊಂಡು ಕಾಲೇಜ್ ಲಿಸ್ಟ್ನ ಮಾಡಬೇಕು. ಈಗ ನೀವೇನು ಮಾಡಬೇಕು, ಫಸ್ಟು ಕಟ್ ಆಫ್ನ ನೋಡ್ಕೊಳ್ಳಿ, ಲಾಸ್ಟ್ ಇಯರ್ ಕಟ್ ಆಫು. ಸೊ ನೀವು ಬೇಕು ಅಂತ ಹೇಳಿದ್ರೆ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಅಥವಾ KEA ವೆಬ್ಸೈಟಲ್ಲೇ ಸಿಗುತ್ತೆ. ಸೊ ಲಾಸ್ಟ್ ಇಯರ್ ಕಟ್ ಆಫ್ನ ನೀವು ತೊಗೊಂಡು ಅದರಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಸೊ ನಿಮಗೆ ಯಾವ ಕಾಲೇಜ್ ಬೇಕು ಫಸ್ಟು ಕಾಲೇಜ್ ಲಿಸ್ಟ್ನ ರೆಡಿ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ನಿಯರ್ ಯಾವ ಕಾಲೇಜ್ ಎಲ್ಲ ಇದೆ ಅಂಥ ಕಾಲೇಜ್ನ ಒಂದು ಲಿಸ್ಟ್ ರೆಡಿ ಮಾಡ್ಕೊಳ್ಳಿ. ಸೊ ಆ ಕಾಲೇಜ್ನ ಲಿಸ್ಟ್ ರೆಡಿ ಮಾಡಿಕೊಂಡು ನೀವು ಕಟ್ ಆಫ್ನ ತೊಗೋಬೇಕಾಗುತ್ತೆ ಲಾಸ್ಟ್ ಇಯರ್ದು. ಆ ಒಂದು ಕಟ್ ಆಫಲ್ಲಿ ಏನಿರುತ್ತೆ, ಕ್ಯಾಟಗರಿ ವೈಸ್ ಕಟ್ ಆಫ್ ಇರುತ್ತೆ, ಸೊ ಕಾಲೇಜ್ ವೈಸ್ ಕಟ್ ಆಫ್ ಇರುತ್ತೆ, ಎಲ್ಲ ಒಂದು ಕಟ್ ಆಫಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನೀವು ಆ ಒಂದು ಕಟ್ ಆಫ್ನ ನೋಡಿಕೊಂಡು ಫಸ್ಟು ಏನು ಮಾಡಬೇಕು, ನಿಮಗೆ 3 ಕ್ಯಾಟಗರೀಸ್ ಮಾಡ್ಕೊಳ್ಳಿ. ಸೊ 3 ಕ್ಯಾಟಗರೀಸ್ ಮಾಡ್ಕೊಂಡಾಗ ನಿಮಗೆ ರಿಸ್ಕ್ ಕಮ್ಮಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಕನ್ಫರ್ಮಾಗಿ ಕಾಲೇಜ್ ಸಿಗುತ್ತೆ. ನೀವು 3 ಕ್ಯಾಟಗರಿ ಈ ಒಂದು ರೂಲ್ಸ್ನ ಅಂದರೆ ಈ ಒಂದು ಮೆಥಡ್ನ ಫಾಲೋ ಮಾಡ್ತು ಅಂತ ಹೇಳಿದ್ರೆ ನಿಮಗೆ ಖಂಡಿತ ಕಾಲೇಜ್ ಸಿಗುತ್ತೆ. ನೀವು 3 ಕ್ಯಾಟಗರಿ ಮಾಡಿಕೊಂಡು ಈ ಒಂದು ಮೆಥಡ್ ಏನು ಹೇಳಿದ್ನಲ್ಲ ಇದನ್ನು ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲಿ ಹೇಳಿದ್ದೀನಿ. ಆದರೂ ತುಂಬ ಸ್ಟೂಡೆಂಟ್ಸು ಡೌಟ್ಸ್ನ ಕೇಳಿದ್ದೀರಾ ಕಾಲೇಜ್ ಲಿಸ್ಟ್ ಯಾವ ರೀತಿ ಮಾಡೋದು ಅಂತ. ಬೇಕು ಅಂತ ಹೇಳಿದ್ರೆ ನಾನು ಸಪ್ರೇಟ್ ಸ್ಯಾಂಪಲ್ ಆಪ್ಷನ್ ಲಿಸ್ಟು ನಿಮ್ಮ ಎದುರಿಗೆ ರೆಡಿ ಮಾಡಿ ತೋರಿಸ್ಕೊಡ್ತೀನಿ. ಸೊ ಈಗ ಏನು ಮಾಡಬೇಕು, ನೀವು ಫಸ್ಟು 3 ಕ್ಯಾಟಗರಿ ಮಾಡ್ಕೊಳ್ಳಿ. ಸೊ 3 ಕ್ಯಾಟಗರಿ ಮಾಡಿಕೊಂಡು ನೀವು ಕಾಲೇಜ್ ಕಟ್ ಆಫ್ ಲಾಸ್ಟ್ ಇಯರ್ದು ನೋಡಿಕೊಂಡು 3 ಕ್ಯಾಟಗರಿ ಮಾಡ್ಕೊಳ್ಳಿ. ಫಸ್ಟು ಅರೌಂಡ್ ನಿಮ್ಮ ರ್ಯಾಂಕು ಈಗ ಜಾಸ್ತಿ ಇರದೆ ತಗೊಳ್ಳೋ, ಅಕಸ್ಮಾತ್ 1.5 ಲ್ಯಾಕ್ ಇತ್ತು ಅಂತ ಅಂದ್ಕೊಳ್ಳಿ ನಿಮ್ಮ ರ್ಯಾಂಕು. ನೀವೇನು ಮಾಡಿ, ನೀವು ಆಲ್ಮೋಸ್ಟು 90Kಯಿಂದನೇ ಸ್ಟಾರ್ಟ್ ಮಾಡಿ. 90Kಯಿಂದ ಫಸ್ಟ್ ಕ್ಯಾಟಗರಿ. ನೆಕ್ಸ್ಟು 90Kಯಿಂದ ಒಂದು ನಿಮಿಷ, ಇಲ್ಲಿ 90Kಯಿಂದ ಎಲ್ಲಿ ತನಕ 1 ಲ್ಯಾಕ್ ತನಕ ಈ ಒಂದು ಲಿಸ್ಟ್ ಇರುತ್ತೆ. ನೆಕ್ಸ್ಟು 1 ಲ್ಯಾಕಿಂದ 1.5 ಲ್ಯಾಕ್ ತನಕ ನಿಮಗೆ ಸೆಕೆಂಡು, ಇದು 90% ಸಿಗೋ ಚಾನ್ಸಸ್ ಇಲ್ಲೇ ಇರುತ್ತೆ. ನೆಕ್ಸ್ಟು 1.5ಇಂದ 2 ಲ್ಯಾಕ್ ತನಕ. ಸೊ ಈ ರೀತಿ ನೀವು ಕಾಲೇಜ್ ಲಿಸ್ಟ್ನ ರೆಡಿ ಮಾಡ್ತು ಅಂತ ಹೇಳಿದ್ರೆ ಇಲ್ಲಿ 100% ನಿಮ್ಗೆ ಸಿಗುತ್ತೆ. ಫಸ್ಟ್ ರೌಂಡಲ್ಲಿ ಆಗಲಿಲ್ವಾ, ಸೆಕೆಂಡ್ ರೌಂಡಲ್ಲೂ ಸಿಗುತ್ತೆ. ಆದ್ದರಿಂದ ನೀವು ಕಟ್ ಆಫ್ನ ಅನಲೈಸ್ ಮಾಡಿ ನಿಮ್ಮ ಒಂದು ಕಾಲೇಜ್ ಲಿಸ್ಟ್ನ ರೆಡಿ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತ ಯಾವುದಾದ್ರೂ ಒಂದು ಕಾಲೇಜ್ ಸಿಗುತ್ತೆ. ಸೊ GM ಅಂತ ಇದ್ದರೆ ಜಾಸ್ತಿ ಅಂತ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ನೀವು ಲಾಸ್ಟ್ ಇಯರ್ ಕಟ್ ಆಫ್ನ ನೋಡಿಕೊಂಡು ನಿಮ್ಮ ಕ್ಯಾಟಗರಿ ಯಾವುದಿರುತ್ತೆ ಅದನ್ನು ನೋಡ್ಕೊಂಡು ಕಾಲೇಜ್ ಲಿಸ್ಟ್ನ ರೆಡಿ ಮಾಡ್ತು ಅಂತ ಹೇಳಿದ್ರೆ ನಿಮಗೆ ಖಂಡಿತ ನಿಮ್ಮ ಕ್ಯಾಟಗರಿ ವೈಸ್ ಕಾಲೇಜ್ ಅಲಾಟ್ ಆಗುತ್ತಾ ಹೋಗುತ್ತೆ. ಆದ್ದರಿಂದ ಯಾವುದೇ ರೀತಿ ಗಾಬರಿಯಾಗೋ ಅವಶ್ಯಕತೆ ಇಲ್ಲ. ನಿಮ್ಮ ಕಾಲೇಜ್ ಲಿಸ್ಟು ಈ ರೀತಿ ಇರಲಿ. 3 ಕ್ಯಾಟಗರಿ ಮಾಡಿಕೊಂಡು ಫಸ್ಟು ಯಾವ್ದು ಸಿಗಲ್ಲ ಟಾಪ್ ಕಾಲೇಜ್ನ ಆ್ಯಡ್ ಮಾಡಿ. ಸೊ ಎಷ್ಟು ಕಾಲೇಜ್ ಆಗುತ್ತೋ ಅಷ್ಟು ಕಾಲೇಜ್ನ ನೀವು ಆ್ಯಡ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಆ್ಯಡೆಡ್ ಅಡ್ವಾಂಟೇಜು. ಯಾಕೆ ಅಂತ ಹೇಳಿದ್ರೆ ನಿಮಗೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆದಮೇಲೆ ನಿಮಗೆ ಕಾಲೇಜ್ನ ಆ್ಯಡ್ ಮಾಡೋದಕ್ಕಾಗಲ್ಲ. ನೀವೇನೇ ಕಾಲೇಜ್ ಆ್ಯಡ್ ಮಾಡಬೇಕು ಅಂದ್ರೂ ಇದೇ ಲಾಸ್ಟ್ ಚಾನ್ಸು. ಸೊ ಈ ಒಂದು ಚಾನ್ಸ್ನ ನೀವು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊತು ಅಂತ ಹೇಳಿದ್ರೆ ನಿಮ್ಗೊಂದು ಒಳ್ಳೆ ಕಾಲೇಜ್ ಸಿಗ್ತಾ ಹೋಗುತ್ತೆ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿತ್ತು ಅಂತ ಹೇಳಿದ್ರೆ ಇದೇ ರೀತಿ ಕಾಲೇಜ್ ಲಿಸ್ಟ್ ಮಾಡೋದು ಮತ್ತು ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಅದಕ್ಕೆ ಡೆಡಿಕೇಟೆಡ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂತ ಅಂದ್ಕೊತೀನಿ. ಇದೇ ರೀತಿ ನಿಮ್ಗೇನೇ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಸಪ್ರೇಟು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ತುಂಬ ಸ್ಟೂಡೆಂಟ್ಸು ವಾಟ್ಸಪ್ಪಲ್ಲಿ DM ಮಾಡ್ತಾಯಿದ್ದೀರಾ, ಸೊ ಲಿಸ್ಟ್ ಮಾಡಿಕೊಡಿ ಅಂತ.
ಸೊ ಜಾಸ್ತಿ DMs ಬರೋದ್ರಿಂದ ನಿಮ್ಮ ಮೆಸೇಜ್ ನೋಡಿಲ್ಲ ಅಂದರೆ ಸೊ ತಲೆ ಕೆಡಿಸ್ಕೊಬೇಡಿ, ನೀವೇ ಈಸಿಯಾಗಿ ನಿಮ್ಮ ಕಾಲೇಜ್ ಲಿಸ್ಟ್ನ ರೆಡಿ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.